ಕರ್ತಾನೆ ಈ ಸಮಯದಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂಜೆ ಸಮಯದಲ್ಲಿ ನಿಮ್ಮೆಲ್ಲರನ್ನೇ ಭೇಟಿಯಾಗಲಿಕ್ಕೆ ದೇವರು ಮಾಡಿರುವ ಸಹಾಯಕ್ಕಾಗಿ ಸ್ತೋತ್ರವಾಗಲಿ. ಭೂಮಿ ಆಕಾಶಗಳು ಯೆಹೋವನನ್ನು ಕೊಂಡಾಡುವವು. ಆಮೇಲೆ ಭೂಮಿ ಆಕಾಶಗಳು ಏನು ಮಾಡ್ತೈತೆ? ದೇವರನ್ನು ಕೊಂಡಾಡ್ತೈತೆ. ಹಾಗಿದ್ದರೆ ಯಾರು ಕೊಂಡಾಡ್ತಾರೆ ಅಂತ ನೋಡೋಣ. ಇವಾಗ ಭೂಮಿ ಆಕಾಶಗಳು ಯೆಹೋವನನ್ನು ಕೊಂಡಾಡಲಿ. ಆಕಾಶ ಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ. ಆಕಾಶ ಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ ಅಂದರೆ ಆಕಾಶ ಮಂಡಲದಿಂದ ದೇವರಿಗೆ ಏನಾಗ್ತೈತೆ? ಸ್ತುತಿ ಉಂಟಾಗಲಿ. ಆಗಿರುವಲ್ಲಿ ಆಕಾಶ ಮಂಡಲವೆಲ್ಲ ದೇವರ ಸ್ತುತಿ ಮಾಡಬೇಕಾದ್ರೆ ನಾವು ಕೂಡ ಏನು ಮಾಡಬೇಕು? ನರಮನಸ್ಸರಾದ ನಾವು ಕೂಡ ದೇವರನ್ನೇ ಸ್ತುತಿ ಮಾಡಬೇಕು, ಕೊಂಡಾಡಬೇಕು. ದೇವರು ಮಾಡಿರೋ ಉಪಕಾರಗಳನ್ನು ನೆನೆಸಿ ಸ್ತುತಿಸಬೇಕು. ಎರಡನೆಯದು, ಮಹೋ ಉನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ. ಮಹೋ ಉನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ. ಮೂರನೆಯದು, ಆತನ ಎಲ್ಲ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. ಮೂರನೆಯದು, ಎಲ್ಲ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. ಮೊದಲು ಆಕಾಶ ಮಂಡಲವೇನು ಮಾಡ್ತೈತೆ? ದೇವರನ್ನು ಕೊಂಡಾಡ್ತೈತೆ. ಎರಡನೆಯದು ಏನು ಮಾಡ್ತಾಯಿದೆ? ಮಹೋ ಉನ್ನತದಲ್ಲಿ ದೇವರಿಗೆ ಮಹಿಮೆ ಉಂಟಾಗುತ್ತೆ. ಮೂರನೆಯದು, ಆತನ ಎಲ್ಲ ದೂತರೇ ಆತನನ್ನು ಸ್ತುತಿಸಿರಿ. ಎಲ್ಲ ದೂತರು ಏನು ಮಾಡ್ತಾವ್ರೆ? ದೇವರನ್ನು ಸ್ತುತಿಸ್ತಾವ್ರೆ. ಈಗ ನಾವು ಈ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವರ ಸೃಷ್ಟಿಗಳ ಬಗ್ಗೆ ನೋಡ್ತಾ ಇದ್ದೀವಿ. ದೇವರು ಯಾವ ಥರ ಈ ಆಕಾಶವನ್ನು, ಭೂಮಿಯನ್ನು, ಎಲ್ಲ ಸೃಷ್ಟಿಗಳನ್ನು ಯಾವ ಥರ ಉಂಟು ಮಾಡಿದ್ದಾರೆ. ಈಗ ದೂತರೆಲ್ಲ ದೇವರನ್ನೇ ಏನು ಮಾಡ್ತಾವ್ರೆ? ಸ್ತುತಿಸ್ತಾವ್ರೆ. ಮೂರನೆಯದು, ಆತನ ಎಲ್ಲ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. ಸೂರ್ಯ ಚಂದ್ರರೇ ಆತನನ್ನು ಸ್ತುತಿಸಿರಿ. ಹೊಳೆಯುವ ಎಲ್ಲ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ. ಉನ್ನತವಾದ ಆಕಾಶವೇ ಆತನನ್ನು, ಅದರ ಮೇಲಿರುವ ಜಲರಾಶಿಗಳೇ ಆತನನ್ನು ಸ್ತುತಿಸಿರಿ. ಹಾಗೆ ಈ ವಾಕ್ಯದಲ್ಲಿ ನೋಡುವಾಗ ಸೂರ್ಯ, ಚಂದ್ರರು, ನಕ್ಷತ್ರ, ಹೊಳೆಯುವ ನಕ್ಷತ್ರಗಳೆಲ್ಲವೂ ದೇವರನ್ನೇ ಸ್ತುತಿಸ್ತಾ ಇದೆ. ಹಾಗೆ ಇದ್ದಲ್ಲಿ ನಾವು ನರಮನಸ್ಸರಾದ ನಾವು ಕೂಡ ಏನು ಮಾಡಬೇಕು? ದೇವರನ್ನು ಸ್ತುತಿಸಬೇಕು, ಆರಾಧಿಸಬೇಕು, ಕೊಂಡಾಡಬೇಕು. ಆಮೇಲೆ ಕೆಳಗಡೆ 4ನೇ 5ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ರಿ, ಕೀರ್ತನೆ 148ನೇ ಅಧ್ಯಾಯ 1ರಿಂದ ನಾವು 5-6 ವಾಕ್ಯಗಳನ್ನು ಓದ್ತಾ ಇದ್ರಿ. ಅವು ಯೆಹೋವನ ನಾಮವನ್ನು ಸ್ತುತಿಸಲಿ. ಆತನು ಅಪ್ಪಣೆ ಕೊಡಲು ಅವು ಉಂಟಾದವು. ದೇವರು ಅಪ್ಪಣೆ ಕೊಡಲು ಅದೆಲ್ಲ ಉಂಟಾಯಿತು. 6ನೇ ವಾಕ್ಯದಲ್ಲಿ ಅವನು ಯುಗ ಯುಗಾಂತರಕ್ಕೂ ಸ್ಥಾಪಿಸಿದೆ. ಅವನ್ನು ಯುಗ ಯುಗಾಂತರಕ್ಕೂ ಸ್ಥಾಪನೆ ಮಾಡಿದೆ. ಆತನು ಎಂದಿಗೂ ಮೀರಲಾರದಂಥ ಕಟ್ಟಳೆಯನ್ನು ವಿಧಿಸಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಆಗ ಈ ಸೂರ್ಯ, ಚಂದ್ರ, ನಕ್ಷತ್ರ, ಗಿಡ, ಮರಗಳು, ಹಣ್ಣು, ಹಂಬಲಿಗಳು ಇವೆಲ್ಲವೂ ದೇವರನ್ನು ಸ್ತುತಿಸ್ತೈತೆ, ದೇವರನ್ನು ಕೊಂಡಾಡ್ತೈತೆ, ದೇವರನ್ನ ಮಹಿಮೆ ಪಡಿಸ್ತೈತೆ, ದೇವ್ರ ನಮ್ಮನ್ನು ಕೀರ್ತಿಸ್ತೈತೆ. ಆಕಾಶ ಮಂಡಲದಿಂದ ದೇವರಿಗೆ ಸ್ತುತಿ ಉಂಟಾಗಲಿ. ಭೂಮಂಡಲದಿಂದ ಕೂಡ ದೇವರಿಗೆ ಏನಾಗಬೇಕು? 7ನೇ ವಾಕ್ಯ ನೋಡ್ರಿ, ಭೂಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ. ಆಮೇನ್. ತಿಮಿಂಗಲಗಳೆಲ್ಲವೂ, ಆದಿ ಸಾಗರಗಳು, ಬೆಂಕಿ, ಕಲ್ಮಳೆ, ಹಿಮ, ಹಬೆ ಅವುಗಳು, ಆತನ ಅಪ್ಪಣೆಯನ್ನು ನೆರವೇರಿಸುವ ಬಿರುಗಾಳಿಯು, ಬೆಟ್ಟಗಳು, ಎಲ್ಲ ಗುಡ್ಡಗಳು, ಹಣ್ಣಿನ ಮರಗಳು, ಎಲ್ಲ ತೂರಾಯಿ ಗಿಡಗಳು, ಎಲ್ಲ ಮೃಗ, ಪಶು, ಕ್ರಿಮಿ ಕೀಟಗಳು, ಭೂರಾಜರು. ಆಮೇನ್. ಇವೆಲ್ಲವೂ ದೇವರನ್ನು ಏನು ಮಾಡ್ತೈತೆ? ಸ್ತುತಿಸ್ತೈತೆ, ಕೊಂಡಾಡ್ತೈತೆ, ಕೀರ್ತನೆ ಮಾಡ್ತೈತೆ. ನಾವು ಕೂಡ ಏನು ಮಾಡಬೇಕು? ದೇವರನ್ನು ಸ್ತುತಿಸಬೇಕು. ಆಮೇನ್, ಹಲ್ಲೆಲೂಯಾ. ಅದೇ ಕೆಳಗಡೆ 8ನೇ ವಾಕ್ಯ 9ನೇ ವಾಕ್ಯ ಏನು ಹೇಳ್ತೈತೆ ಅಂದರೆ, ಬೆಟ್ಟಗಳು, ಎಲ್ಲ ಗುಡ್ಡಗಳು, ಹಣ್ಣಿನ ಮರಗಳು, ಎಲ್ಲ ತೂರಾಯಿ ಗಿಡಗಳು, ಎಲ್ಲ ಮೃಗ ಜೀವಗಳು, ಕ್ರಿಮಿ ಕೀಟಗಳು, ಪಶುಗಳು, ಇವೆಲ್ಲವೂ ದೇವರನ್ನು ಟೈಮ್ ಕರೆಕ್ಟಾಗಿ ಸ್ತುತಿಸ್ತೈತೆ. ಆಮೇನ್. 11ನೇ ವಾಕ್ಯದಲ್ಲಿ
ನಾವು ನೋಡುವಾಗ ಭೂರಾಜರು, ಎಲ್ಲ ಜನಾಂಗಗಳು, ಪ್ರಭುಗಳು, ಸರ್ವ ದೇಶಾಧಿಪತಿಗಳು, ಪ್ರಯಾಸ್ತರು, ಸಿರಿ ಪುರುಷರು, ಮುದುಕರು, ಹುಡುಗರು ಯೆಹೋವನನ್ನು ಕೊಂಡಾಡಲಿ. ಆಮೇನ್, ಹಲ್ಲೆಲೂಯಾ. ಆಗ ನೋಡಿ, ಇವ್ರದ ಸ್ತುತಿಸಬೇಕು, ಅವರು ಸ್ತುತಿಸಬೇಕು, ಅವರು ಇಂಥವರೇ ಸ್ತುತಿಸಬೇಕು, ಇಂಥವರೇ ಆರಾಧನೆ ಮಾಡಬೇಕು, ಇಂಥವರೇ ಯೇಸು ಸ್ವಾಮಿಯನ್ನು ಕೊಂಡಾಡಬೇಕು ಅಂತಲ್ಲ. ಇಲ್ಲಿ ಜನರಿಂದ ಮೊದಲು ಸೂರ್ಯ ಚಂದ್ರರು, ನಕ್ಷತ್ರಗಳು, ಎಲ್ಲ ಮೋಡಗಳು, ಗಿಡ ಮರಗಳು, ದೇವರು ಸೃಷ್ಟಿ ಮಾಡಿರೋದು ಎಲ್ಲವೂ ಏನು ಮಾಡ್ತಾಯಿತ್ತು? ದೇವರನ್ನೇ ಕೊಂಡಾಡ್ತಾಯಿತ್ತು, ಸ್ತುತಿ ಮಾಡ್ತಾಯಿತ್ತು, ದೇವದೂತರುಗಳಿಂದ, ಹೊಳೆಯುವ ನಕ್ಷತ್ರಗಳಿಂದ. ಇಲ್ಲಿ ನಾವು 11ನೇ ವಾಕ್ಯದಲ್ಲಿ ನೋಡುವಾಗ ಎಲ್ಲ ಜನರು ದೇವರನ್ನೇನು ಮಾಡಬೇಕು? ಸ್ತುತಿಸಬೇಕು. ಮತ್ತು ಎಲ್ಲ ಮನುಷ್ಯರು ದೇವರನ್ನು ಸ್ತುತಿಸಬೇಕು. ಮತ್ತು ಅಲ್ಲಿ ಇರುವ ವಯಸ್ಸಾದವರು, ಮುದುಕರು, ಹುಡುಗರು, ಹುಡುಗಿಯರು, ಎಲ್ಲ ಸಿರಿ ಪುರುಷರುಗಳು ಎಲ್ಲರೂ ದೇವರನ್ನೇನು ಮಾಡಬೇಕು? ಸ್ತುತಿಸಬೇಕು. ಆಮೇನ್, ಹಲ್ಲೆಲೂಯಾ. ಈ ಸ್ತುತಿ ಬರುವಾಗ ನಾವು ದೇವರನ್ನು ಸ್ತುತಿಸ್ತಾ ದೇವ್ರೇನು ಮಾಡ್ತಾರೆ? ದೊಡ್ಡ ದೊಡ್ಡ ಕಾರ್ಯಗಳು ನಮ್ಮ ಜೀವನದಲ್ಲಿ ಮಾಡ್ತಾರೆ. ನಮಗೆ ಏನೇ ಸಮಸ್ಯೆ ಇರಲಿ, ಏನೇ ಚಿಂತೆ ನೋವಿರಲಿ, ಏನೇ ದುಃಖ ಬರಲಿ, ಎಂಥದೇ ಕಷ್ಟ ನಷ್ಟ ಸಂಕಟಗಳು ಬರಲಿ, ನಾವು ದೇವರನ್ನು ಸ್ತುತಿಸಿ ಕೊಂಡಾಡುವಾಗ, ಕೀರ್ತಿಸುವಾಗ ದೇವರೇನು ಮಾಡ್ತಾರಂದರೆ ನಮ್ಮನ್ನು ಎಲ್ಲ ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ಬಿಡುಗಡೆ ಮಾಡ್ತಾರೆ. ಇವತ್ತಿನ ವಾಕ್ಯವನ್ನು ನೋಡುವಾಗ ದೇವರ ಒಂದು ಧ್ವನಿ ಅದು ಯಾವ ಥರ ಇರುತ್ತೆ? ಯೆಶಾಯ 60ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ಈ ವಾಕ್ಯವನ್ನು ನೋಡಿಕೊಳ್ಳೋಣ. ನಾವು ಪಟ್ಟಿರುವ ಕಷ್ಟಗಳು, ದುಃಖಗಳು ಇದು ಎಲ್ಲವೂ ಯಾವಾಗ ಬಿಡುಗಡೆ ಆಗುತ್ತೆ ಗೊತ್ತಾ? ದೇವ್ರನ್ನೇ ಸ್ತುತಿಸುವಾಗ ಇದು ಎಲ್ಲವೂ ಬಿಡುಗಡೆ ಆಗುತ್ತೆ. ಆಮೇನ್, ಹಲ್ಲೆಲೂಯಾ. ನೋಡಿಕೊಳ್ಳೋಣ ವಾಕ್ಯವನ್ನು ಕೂಡ ನಾವು ಒಂದು ಸೆಕೆಂಡ್ ನೋಡಿಕೊಳ್ಳೋಣ. ಯಾವ ಥರ ಅಂತೇಳಿ ನಾವು ನೋಡಿಕೊಳ್ಳೋಣ. ನಿನ್ನ ಸೂರ್ಯನು ಇನ್ನು ಮುಳುಗಾನು, ನಿನ್ನ ಚಂದ್ರನು ತೊಳಗಾನು, ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು. ಆಮೇನ್. ಸೂರ್ಯನು ಇನ್ನು ಏನು ಮಾಡೋನು? ಇನ್ನು ಮುಳುಗಾನು, ಚಂದ್ರನು ತೊಳಗಾನು. ಆಮೇನ್. ಆಗ ಈ ವಾಕ್ಯದಲ್ಲಿ ನಾವು ನೋಡುವಾಗ ನೀನು ದುಃಖಿಸುವ ದಿನಗಳು ಕೊನೆ ಕಾಣುವವು. ಆಮೇನ್. ನಿನ್ನ ಜನರೆಲ್ಲರೂ ದುಃಖಿಸುವ ದಿನವೆಲ್ಲ ಕೊನೆ ಕಾಣುವುದು. ಇದು ದೇವರ ಒಂದು ಸೃಷ್ಟಿ ಕಾರ್ಯಗಳು ಮತ್ತು ದೇವರ ಒಂದು ಧ್ವನಿ. ಈ ಟಾಪಿಕಲ್ಲಿ ನೀವು ನೋಡುವಾಗ ದೇವರು ನಿಮ್ಮ ಚಿಂತೆ, ನೋವು, ಕಷ್ಟ, ಸಂಕಟ, ರೋಗ, ನಾನಾ ವಿಧವಾದ ಇಕ್ಕಟ್ಟು ಬಿಕ್ಕಟ್ಟುಗಳು, ಮರಣದಲ್ಲಿರುವಾಗಲೂ ದೇವರು ನಿಮ್ಮನ್ನೇ ನೋಡ್ತಾ ಇದ್ದಾರೆ, ನಿಮ್ಮನ್ನೇ ಆಶೀರ್ವಾದ ಮಾಡ್ತಿದ್ದಾರೆ. ಒಂದು ಸೆಕೆಂಡು ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ಪ್ರೋಗ್ರಾಮ್ಸ್ ನೋಡತಕ್ಕ ಪ್ರತಿಯೊಂದು ಸ್ತ್ರೀ ಪುರುಷರು, ಹುಡುಗರು, ಹುಡುಗಿಯರು, ಮಕ್ಕಳುಗಳು, ಹೌದು ಸ್ವಾಮಿ, ತಂದೆ ತಾಯಿಗಳು, ಕಷ್ಟ ಸಂಕಟಗಳು, ಹಿಂಸೆ, ನಿನ್ನ ದುಃಖ ದಿನಗಳು ಮುಗೀತಂತ ನಾವು ವಾಕ್ಯದಲ್ಲಿ ಓದಿದ್ರಿ ಸ್ವಾಮಿ. ಹಾಗೆಯೇ ಇವರ ಮುಖದಲ್ಲಿರುವ ಕಣ್ಣೀರನ್ನು ಒರೆಸು, ಎಲ್ಲ ವಿಧವಾದ ಚಿಂತೆ, ನೋವು, ದುಃಖ ಎಲ್ಲ ಬಿಡುಗಡೆ ಕೊಟ್ಟು ಇವರನ್ನು ಆಶೀರ್ವಾದ ಮಾಡು. ನಿಮ್ಮ ನಾಮ ಮಹಿಮಪಡಿಸೋಕೋ ಯೇಸು ಕ್ರಿಸ್ತನ ನಾಮದಲ್ಲಿ ಇವರಿಗಾಗಿ ರಾಜ್ಯ ನಿಮ್ಮ ರಕ್ತವನ್ನೇ ಚೆಲ್ಲಿದ್ರ, ನಿಮ್ಮ ರಕ್ತದಲ್ಲಿ ಬಿಡುಗಡೆ ಉಂಟು, ನಿಮ್ಮ ವಾಕ್ಯದಲ್ಲಿ ಇವರಿಗೆ ಬಲ ಉಂಟು ಸ್ವಾಮಿ. ಹಾಗೆ ಬಿಡುಗಡೆ ಕೊಡು, ರಕ್ಷಿಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವೆನು ತಂದೆಯೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.